ಆಲ್ರೆಡಿ ತಮ್ಮೇಲಲ್ಲಿ ನೋಡಿರ್ತೀರಾ ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಇವಾಗ. ಹಾಯ್ ಫ್ರೆಂಡ್ಸ್, ನಾನು ಅಕ್ಷತಾ. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಇಲ್ಲಿ 9:30ಗೆ ಆಟೋ ಬುಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇರೋದು, ಯಶವಂತಪುರಗೆ. ಅಲ್ಲಿ ನಮಗೆ ಟ್ರೈನ್ ಇರೋದು 11:40ಕ್ಕೆ. ಬೇಗನೆ ಹೊರಟಿರೋದು, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಬೇಗನೆ ಹೋಗ್ತಾ ಇರೋದು. ಇವಾಗಲೇ ಎಷ್ಟು ಟ್ರಾಫಿಕ್ ಇದೆ, ಇನ್ನೊಂದು ಸ್ವಲ್ಪ ಲೇಟ್ ಆದರೆ ಆಟೋನೂ ಬುಕ್ ಆಗಲ್ಲ. ಅದಕ್ಕೆ ಬೇಗನೆ ಹೋಗ್ತಾ ಇದ್ದೀನಿ. ಕೊನೆ ತನಕ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಪ್ಲೀಸ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು. ಹಾಗೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿಗೆ. ಹೇಗೆ ಅನಿಸುತ್ತೆ ಅಂತ ಗೊತ್ತಿಲ್ಲ, ನೋಡೋಣ. ನಿಮಗೆಲ್ಲನೂ ಶೇರ್ ಮಾಡ್ತಾ ಹೋಗ್ತೇನೆ. ಇವಾಗ ನಾವು ಯಶವಂತಪುರಕ್ಕೆ ರೀಚ್ ಆಗ್ತಾ ಇದ್ದೀವಿ. ತುಂಬ ಜಾಮ್ ಇತ್ತು, ಆದ್ರೂ ಬೇಗನೆ ರೀಚ್ ಆದ್ವಿ, ಬಂದ್ವಿ. ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ತುಂಬ ಜನ ಇದ್ದಾರೆ, ನಿಲ್ಲಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಇದ್ದಾರೆ. ನಮ್ಮ ಟ್ರೈನ್ ಬಂತು, ಟ್ರೈನಲ್ಲಿ ಹತ್ತಬೇಕು ಇವಾಗ. 11:40ಕ್ಕೆ ಇತ್ತು, ಒಂದು 5 ನಿಮಿಷ ಲೇಟ್ ಮಾಡಿ ಬಿಟ್ಟಿದೆ ಟ್ರೈನು. ಯಾವ ಥರ ಇದೆ ನೋಡಿ, ಚೆನ್ನಾಗಿದೆ ಟ್ರೈನೆಲ್ಲ. ದುರಂತೋ ಎಕ್ಸ್ಪ್ರೆಸ್ ಮಾಡಿರೋದು. ನಾವು ಯಶವಂತಪುರದಿಂದ ದಿಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಮಾರ್ನಿಂಗ್ ಆಗಿದೆ. ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಕ್ಲೈಮೇಟು ತುಂಬ ಚೆನ್ನಾಗಿದೆ, ಸ್ವಲ್ಪ ಬಿಸಿಲು ತಂಪು ಎಲ್ಲನೂ ಮಿಕ್ಸ್ ಇದೆ, ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೂರ್ಯ ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಇವಾಗ ಬ್ರೇಕ್ಫಾಸ್ಟ್ ಬರುತ್ತೆ, ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗೋಣ. ಏನು ಬಂದಿದೆ ಅಂತ ತೋರಿಸ್ತೀನಿ ನೋಡಿ, ಯಾವ ಥರ ಕೊಟ್ಟಿದ್ದಾರೆ ಅಂತ. ಓಪನ್ ಮಾಡಿ ತೋರಿಸ್ತೀನಿ ಏನೇನಿದೆ ಅಂತ ನೋಡ್ಬೋದು. ಇಲ್ಲಿ ಬ್ರೆಡ್ಡು, ಆಮ್ಲೆಟು, ಒಂದು ಜ್ಯೂಸು, ಟೀಗೆಲ್ಲ ಕೊಟ್ಟಿದ್ದಾರೆ, ಕೆಚಪ್ಪು ಕೊಟ್ಟಿದ್ದಾರೆ, ಟೊಮೆಟೊ, ಇನ್ನೊಂದು ಕಟ್ಲೆಟು, ಬ್ರೆಡ್ಡು ಮತ್ತು ಜ್ಯೂಸು ಎಲ್ಲನೂ ಸೇಮ್ ಕೊಟ್ಟಿದ್ದಾರೆ. ಒಂದೊಂದಷ್ಟೇ ಬೇರೆ ಬೇರೆ ಕೊಟ್ಟಿದ್ದಾರೆ. ಕಟ್ಲೆಟು ಸ್ವಲ್ಪ ಚೆನ್ನಾಗಿರಲಿಲ್ಲ, ಬ್ರೆಡ್ ಆಮ್ಲೆಟು ಚೆನ್ನಾಗಿತ್ತು, ತಿನ್ಬೋದು. ಇವಾಗ ಹೈದರಾಬಾದಿಗೆ ಬಂದಿದೆ ಟ್ರೈನು. ಇಲ್ಲಿ ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ನಲ್ಲಿ ಸ್ಟಾಪ್ ಇದೆ, ಒಂದು 5 ನಿಮಿಷ. ನೋಡಿ ಯಾವ ಥರ ಇದೆ ರೈಲ್ವೆ ಸ್ಟೇಷನ್ನು, ಚೆನ್ನಾಗಿ ಅನಿಸುತ್ತೆ, ಹೋಗ್ಬೋದು. ಫ್ಯಾಮ್ಲಿ ಜೊತೆ ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀರಿದೆ, ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲ. ಖುಷಿ ಅನಿಸುತ್ತೆ ಟ್ರೈನಲ್ಲಿ ಈ ಥರ ನೋಡ್ಕೊಂಡು ಹೋಗೋಕ್ಕೆ. ಇವಾಗ ಮಧ್ಯಾಹ್ನ 12:30 1 ಗಂಟೆ ಆಗಿದೆ. ಊಟ ಬಂತು, ನೋಡಿ ಯಾವ ಥರ ಕೊಟ್ಟಿದ್ದಾರೆ ಅಂತ. ಓಪನ್ ಮಾಡಿ ತೋರಿಸ್ತೀನಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಬೋದು ನೀವು. ಒಂದು ಮೊಸರು ಮತ್ತು ಉಪ್ಪಿನಕಾಯಿ, 2 ಚಪಾತಿ, ಆಲೂಗಡ್ಡೆ ಪಲ್ಯ, ಆಮೇಲೆ ರೈಸು, ಮಸಾಲೆ ರೈಸ್ ಇದೆ, ದಾಲ್ ಕೊಟ್ಟಿದ್ದಾರೆ, ಸಾಂಬಾರು ಮತ್ತು ಪನ್ನೀರ್ ಒಂದು ಕೊಟ್ಟಿದ್ದಾರೆ. ಒಂದು ವೆಜ್ಜು ಒಂದು ನಾನ್ ವೆಜ್ಜು ತೊಗೊಂಡಿದ್ವಿ. ಊಟ ಸ್ವಲ್ಪನೂ ಚೆನ್ನಾಗಿರಲಿಲ್ಲ, ಟೇಸ್ಟ್ ಅಂತೂ ಇರಲೇ ಇಲ್ಲ. ಉಪ್ಪು ಖಾರ ಅದು ಏನೂ ಇರಲಿಲ್ಲ, ಇಷ್ಟ ಆಗಲಿಲ್ಲ ನಮಗೆ. ನೋಡಿ ಮತ್ತೆ ಊಟ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ, ಈ ಕಡೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಕ್ಲೈಮೇಟ್ ಚೆನ್ನಾಗಿತ್ತು. ಮತ್ತು ಇವಾಗ ಐಸ್ ಕ್ರೀಮ್ ಕೊಡ್ತಾ ಇದ್ದಾರೆ, ಯಾವ ಫ್ಲೇವರ್ ಇದೆ ಅಂತ ನೋಡಬೇಕು ಇವಾಗ. ನೋಡಿ ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ತಂದು ಕೊಡ್ತಾ ಇದ್ದಾರೆ. ಚೆನ್ನಾಗಿತ್ತು ಫ್ಲೇವರು, ಐಸ್ ಕ್ರೀಮು ಚೆನ್ನಾಗಿತ್ತು. ತಿಂದು ಮಲ್ಕೊಂಡೆ. 4 ಗಂಟೆ 4:15 ಆಗಿದೆ ಇವಾಗ. ಸ್ನ್ಯಾಕ್ಸ್ ತಂದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ಅಂತ ತೋರಿಸ್ತೇನೆ ನೋಡಿ. ಒಂದು ಸಮೋಸ ಕೊಟ್ಟಿದ್ದಾರೆ, ಆಮೇಲೆ ಒಂದು ಸ್ಯಾಂಡ್ವಿಚ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ, ಮತ್ತು ಟೀಗೆ ಹಾಲಿನ ಪೌಡ್ರು, ಟೀ ಪೌಡ್ರು ಕೊಟ್ಟಿದ್ದಾರೆ. ಚೆನ್ನಾಗಿತ್ತು, ತಿಂದ್ವಿ. ಮಹಾರಾಷ್ಟ್ರಕ್ಕೆ ಬಂದ್ವಿ ಇವಾಗ. ನಾಗ್ಪುರ್ ಸ್ಟೇಷನ್ ಇದು, ನೋಡಿ ಯಾವ ಥರ ಇದೆ ಅಂತ. ಇವಾಗ ಸಾಯಂಕಾಲ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಕ್ಲೈಮೇಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲ ಸ್ನ್ಯಾಕ್ಸ್ ಅದು ತಿಂದು ಕೂತ್ಕೊಂಡಿದ್ವಿ ಹಾಗೆ, ನೋಡ್ಬೋದು ಇವಾಗ ನೀವು.
7:30 8 ಗಂಟೆಗೇ ಡಿನ್ನರ್ ಬರುತ್ತೆ. ಏನು ಬರುತ್ತೆ ಏನು ಕೊಡ್ತಾರೆ ಅಂತ ತೋರಿಸ್ತೇನೆ ನೋಡಿ. ಇಲ್ಲಿ ಒಂದು ರಸಗುಲ್ಲ ಮತ್ತು ಆಲೂಗಡ್ಡೆ ಫ್ರೈ, ಜೀರಾ ರೈಸು, ಆಮೇಲೆ ಸಾಂಬಾರು, ದಾಲ್, ಚಿಕನ್ ಗ್ರೇವಿ, 2 ಚಪಾತಿ, ಉಪ್ಪಿನಕಾಯಿ, ಮೊಸರು ಕೊಟ್ಟಿದ್ದರು. ಆಮೇಲೆ ಸೇಮ್ ಪನ್ನೀರ್ದೇ ಕೊಟ್ಟಿದ್ದರು. ಈಗ ಬೆಳಗ್ಗೆ 7 ಗಂಟೆ ಆಗಿದೆ. ನ್ಯೂ ದಿಲ್ಲಿ ಬಂದ್ವಿ. ದಿಲ್ಲಿ ಸ್ಟೇಷನ್ ಇದು ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಟ್ರೈನ್ ಸ್ಟಾಪ್ ಇಲ್ಲ, ನೆಕ್ಸ್ಟ್ ಸ್ಟೇಷನ್ನಲ್ಲಿ ಸ್ಟಾಪ್ ಇರೋದು ನಮ್ಮದು. ದಿಲ್ಲಿ ಸರಾಯಿ ರೋಹಿಲ್ಲ ರೈಲ್ವೆ ಸ್ಟೇಷನ್ ನಮ್ಮದು. ಅಲ್ಲಿ ಇಳ್ಕೋಬೇಕು, ಲಾಸ್ಟ್ ಸ್ಟಾಪ್ ಅದು. ಇಳ್ಕೊಂಡು ರೂಮಿಗೆ ಹೋಗಬೇಕು. ಆಟೋ ಇದ್ದಾವೆ ಮುಂದ್ಗಡೆ. ಇಲ್ಲಿ ಬೇರೆ ಥರನೇ ಆಟೋಸ್ ಇದ್ದಾವೆ ನೋಡಿ. ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ಚೆನ್ನಾಗಿತ್ತು. ಇಲ್ಲಿ ಆಟೋಲ್ಲಿ ಹತ್ತಿ ಇವಾಗ ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಿಗೆ ಹೋದ್ಮೇಲೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ. ಕೊನೆ ತನಕ ನನ್ನ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವಿಡಿಯೋನ ಸಪೋರ್ಟ್ ಮಾಡಿ ನೋಡಿ.